ಕುಡಿಯೋ ನೀರಿನ ಪೈಪ್ ಒಡೆದು ಮನೆಗಳಿಗೆ ನೀರು ನುಗ್ಗಿರೋ ಘಟನೆ ಗದಗ ಜಿಲ್ಲೆಯ ಮುಂಡರಗಿಯ ಸಿಂಗಟಾಲೂರ ಗ್ರಾಮದಲ್ಲಿ ನಡೆದಿದೆ. ಗದಗ ನಗರಕ್ಕೆ ಕುಡಿಯೋ ನೀರು ಪೂರೈಕೆ ಮಾಡೋ ಪೈಪ್ ಒಡೆದು ಅವಾಂತರ ಸೃಷ್ಟಿಸಿದೆ. ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯಗಳು ನೀರ್ಪಾಲಾಗಿದೆ. ನೀರು ಹೊರ ಹಾಕೋದಕ್ಕೆ ಮಹಿಳೆಯರು ಹರಸಾಹಸ ಪಟ್ಟಿದ್ದಾರೆ. ನೀರಿನ ರಭಸಕ್ಕೆ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದ್ದು, ಜಿಲ್ಲಾಡಳಿತ ಹಾಗೂ ನಗರಸಭೆ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. 1 ತಿಂಗಳಿಂದ ಪೈಪ್ ಒಡೆದು ನೀರು ಸೋರಿಕೆ ಆಗ್ತಿದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾರೂ ಯಾವ ಕ್ರಮಕ್ಕೂ ಮುಂದಾಗಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದರು. ರಾಜ್ಯಸಭೆ ಚುನಾವಣೆ ವಿಚಾರ ಕೆಜಿಎಫ್ ಶಾಸಕಿ ರೂಪಕಲಾ ಶಶಿಧರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಪರಿಶ್ರಮ ಹಾಗೂ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಗೆದ್ದಿದೆ. ಹೊಸ ಶಾಸಕರಿಗೆ ಮತದಾನದ ಬಗ್ಗೆ ತಿಳಿಸೋದಕ್ಕೆ ರೆಸಾರ್ಟ್ಗೆ ಹೋಗಿದ್ವಿ. ಅಡ್ಡ ಮತದಾನ ಭೀತಿಯಿಂದ ರೆಸಾರ್ಟ್ಗೆ ಹೋಗಿಲ್ಲ ಅಂತ ಶಾಸಕಿ ರೂಪಕಲಾ ಹೇಳಿದರು. ಕಾಂಗ್ರೆಸ್ ಪಕ್ಷ ಸಮುದ್ರ ಇದ್ದ ಹಾಗೆ, ತಾಯಿ ರೀತಿ ಎಲ್ಲರ ಜೊತೆಯಾಗಿ ಹೋಗುತ್ತೆ. ಬಿಜೆಪಿ ಪಕ್ಷದ ಶಾಸಕರು ಕಾಂಗ್ರೆಸ್ಸಿಗೆ ಬಂದರೆ ಪ್ರೀತಿ ವಿಶ್ವಾಸದಿಂದ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ತೀವಿ. ಮತ್ತೆ ಕಾಂಗ್ರೆಸ್ಗೆ ಸೇರ್ತಾರೆ ಅಂದರೆ ಅವರಿಗೆ ತಪ್ಪಿನ ಅರಿವಾಗಿದೆ ಎಂದರ್ಥ ಅಂತ ಎಸ್ಟಿ ಸೋಮಶೇಖರ್ ಹಾಗೂ ಹೆಬ್ಬಾರ್ ಕಾಂಗ್ರೆಸ್ ಸೇರ್ಪಡೆಗೆ ಶಾಸಕಿ ರೂಪಕಲಾ ಸಂತಸ ವ್ಯಕ್ತಪಡಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಶಸ್ತ್ರಚಿಕಿತ್ಸೆ ವೈಫಲ್ಯದಿಂದಾಗಿ 3 ಮಹಿಳೆಯರು ಸಾವನ್ನಪ್ಪಿರುವ ಪ್ರಕರಣ ಹಿನ್ನೆಲೆಯಲ್ಲಿ ವೈದ್ಯ ಸೇರಿದಂತೆ 3 ಅಮಾನತು ಮಾಡಲಾಗಿದೆ. ಕಳೆದ 22ನೇ ತಾರೀಕಿನಂದು ಒಂದೇ ದಿನ 7 ಮಹಿಳೆಯರಿಗೆ ವಿವಿಧ ಶಸ್ತ್ರಚಿಕಿತ್ಸೆ ಮಾಡಲಾಗಿದ್ದು 3 ಮಹಿಳೆಯರು ಸಾವಿಗೀಡಾಗಿದ್ದಾರೆ. ಈ ಹಿನ್ನೆಲೆ ಮೃತರ ಕುಟುಂಬಸ್ಥರು ಆಸ್ಪತ್ರೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಇದೀಗ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಡಾಕ್ಟರ್ ಪೂಜಾ, ಪದ್ಮಾವತಿ ಹಾಗೂ ಕಿರಣ್ರನ್ನ ಅಮಾನತು ಮಾಡುವುದಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಯುಕ್ತರು ಆದೇಶಿಸಿದ್ದಾರೆ. ಮಲೆನಾಡು ಕರಾವಳಿ ಭಾಗದಲ್ಲಿ ಇದೀಗ ಮಂಗನ ಕಾಯಿಲೆ ಆತಂಕ ಶುರುವಾಗಿದೆ. ಉಡುಪಿ ಜಿಲ್ಲೆಯಲ್ಲಿ 2019ರ ನಂತರ ಯಾವುದೇ ಮಂಗನ ಕಾಯಿಲೆ ಪ್ರಕರಣ ದಾಖಲಾಗಿರಲಿಲ್ಲ. ಆದರೆ ಇದೀಗ ಕುಂದಾಪುರ ತಾಲೂಕು ಒಂಡ್ಸೆ ಗ್ರಾಮದಲ್ಲಿ ಒಂದು ಕೇಸ್ ಪತ್ತೆಯಾಗಿದ್ದು, ಕುಂದಾಪುರದಲ್ಲಿ ಚಿಕಿತ್ಸೆ ಪಡೆದು ಖಾಸಗಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಕುಟುಂಬಸ್ಥರು ಹಾಗೂ ಸುತ್ತಮುತ್ತಲಿನ ಜನರನ್ನ ಟೆಸ್ಟ್ ಮಾಡಿದ್ದು ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಾಡಂಚಿನಲ್ಲಿರೋ ಗ್ರಾಮಗಳಲ್ಲಿ ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದು, ಕಳೆದ 1 ತಿಂಗಳಿಂದ ಅಧಿಕಾರಿಗಳು ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಸೌದೆ, ತರಗೆಲೆ ತೆಗೆದುಕೊಂಡು ಬರೋದಕ್ಕೆ, ದನ ಮೇಯಿಸೋದಕ್ಕೆ ಹೋದ ಸಂದರ್ಭದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಬೈಂದೂರು, ಕುಂದಾಪುರ, ಕಾರ್ಕಳ, ಹೆಬ್ರಿ ಭಾಗದಲ್ಲಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಉಡುಪಿ ಡಿಎಚ್ಒ ಡಾಕ್ಟರ್ ಗಡಾದ್ ಮಾಹಿತಿ ನೀಡಿದ್ದಾರೆ. ಕಾಲುವೆಯಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಿ ಬಾಲಕ ನೀರು ಪಾಲಾಗಿರೋ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕು ಇಟ್ನಳ್ಳಿಯಲ್ಲಿ ನಡೆದಿದೆ. ಮಧ್ಯಾಹ್ನ ಕಾಲುವೆಯಲ್ಲಿ ಸ್ನಾನ ಮಾಡೋದಕ್ಕೆ ಹೋದಾಗ ಬಾಲಕ ಬಸವರಾಜ್ ಶಂಕರ್ ಲಕ್ಕನಗೌಡ ನೀರು ಪಾಲಾಗಿದ್ದು, ಕಾಲುವೆ ಪಕ್ಕದಲ್ಲಿ ಬಾಲಕನ ಪಾದರಕ್ಷೆ ಪತ್ತೆಯಾಗಿದೆ. ರಾಯಭಾಗ ಅಗ್ನಿಶಾಮಕ ದಳದಿಂದ ಬಾಲಕನ ಹುಡುಕಾಟ ನಡೀತಾ ಇದ್ದು, ಘಟನೆ ನಡೆದ ಸ್ಥಳಕ್ಕೆ ಹಾರುಗೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೈತ ತಮ್ಮ ಸ್ವಂತ ಮಕ್ಕಳಂತೆ ಸಾಕಿದ್ದ ಎತ್ತುಗಳಿಗೆ ದುಷ್ಕರ್ಮಿಗಳು ವಿಷ ಹಾಕಿ ಕೊಂದಿರೋ ಹೃದಯ ವಿದ್ರಾವಕ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ತುಂಬಾ ಗ್ರಾಮದಲ್ಲಿ ನಡೆದಿದೆ. ನಿಂಗನಗೌಡ ಅಗಸಿ ಮುಂದಿನ ಎಂಬ ರೈತ ಸಾಕಿದ್ದಂತಹ ಎತ್ತುಗಳು ರಾತ್ರಿಯೆಲ್ಲ ಲವಲವಿಕೆಯಿಂದ ಇದ್ದು, ಬೆಳಗ್ಗೆ ನೀರು ಕುಡಿದ ತಕ್ಷಣ ರೈತನ ಮುಂದೆಯೇ ಎತ್ತುಗಳು ಒದ್ದಾಡಿ ಪ್ರಾಣ ಬಿಟ್ಟಿದೆ. ಮೃತಪಟ್ಟ ಎತ್ತುಗಳಿಗೆ ಸಿಂಗಾರ ಮಾಡಿ ಊರು ತುಂಬಾ ಮೆರವಣಿಗೆ ಮಾಡಲಾಯಿತು. ಸ್ವಂತ ಮಕ್ಕಳಂತೆ ಸಾಕಿದ್ದ ಎತ್ತುಗಳನ್ನು ಕಳಕೊಂಡ ರೈತ ನಿಂಗನಗೌಡ ಕಂಗಾಲಾಗಿದ್ದಾನೆ. ಎಚ್ಎಸ್ಆರ್ ಲೇಔಟ್ನಲ್ಲಿ ಭೂಮಿ ಕಳಕೊಂಡಿದ್ದ ರೈತನಿಗೆ 30 ವರ್ಷ ಆದರೂ ಬಿಡಿಎ ಭೂ ಪರಿಹಾರ ನೀಡದಿರೋ ಹಿನ್ನೆಲೆ ಬಿಡಿಎ ಕಮಿಷನರ್ ಕಚೇರಿ ಬಳಿ ರೈತ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರೋ ಘಟನೆ ನಡೆದಿದೆ. ಲೇಔಟ್ಗೆ ಅಂತ ಬಿಡಿಎ ಭೂಮಿ ವಶಪಡಿಸಿಕೊಂಡಿತ್ತು. ನಂತರ ಕೋರ್ಟ್ ಆದೇಶ ಇದ್ರೂ ಬಿಡಿಎ ಭೂ ಪರಿಹಾರ ನೀಡದೇ ಇದ್ದ ಕಾರಣ ಬಿಡಿಎ ಕಮಿಷನರ್ ಜಯರಾಮ್ ಕಚೇರಿ ಎದುರು ರೈತ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.